ನಾಂದೋಲನ ಸಮಾವೇಶಕ್ಕೆ ಸಾಕ್ಷಿಯಾಯಿತು ಇವತ್ತು ದೋಸ್ತಿ ನಾಯಕರ ಸಮಾವೇಶ. ಕಾರಣ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಾಯಿಸಿ ಪಾದಯಾತ್ರೆ ಮಾಡಿರುವ ದೋಸ್ತಿ ಪಡೆ ಇವತ್ತು ಶಕ್ತಿ ಪ್ರದರ್ಶನವನ್ನ ಅದೇ ಮೈಸೂರಲ್ಲಿ ಮಾಡುತ್ತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸಿಎಂ ತವರಲ್ಲಿ ದೋಸ್ತಿ ಶಕ್ತಿ ಪ್ರದರ್ಶನ, ಪಾದಯಾತ್ರೆ ಸಮಾರೋಪ ಸಮಾರಂಭ. ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಸಮಾರೋಪ ಸಮಾರಂಭ ಮಾಡುತ್ತಿದ್ದಾರೆ. ಹೀಗಾಗಿ ಇಂದು ಸಿಎಂ ತವರು ನಿನ್ನೆ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ಮಾಡಿದ್ದ ಸ್ಥಳದಲ್ಲೇ ಮೈತ್ರಿ ನಾಯಕರು ಶಕ್ತಿ ಪ್ರದರ್ಶನ ಮಾಡುತ್ತಿದ್ದಾರೆ. ಒಟ್ಟು 6 ದಿನಗಳ ಮೈಸೂರು ಚಲೋ ನಿನ್ನೆ ಅರಮನೆ ನಗರಿ ಎಂಟ್ರಿಯಾಗಿದ್ದು, ಇಂದು ಸಮಾವೇಶ ಮಾಡುವ ಮೂಲಕ ಸಿಎಂ ರಾಜೀನಾಮೆಗೆ ಒತ್ತಾಯ ಮಾಡಲಿದ್ದಾರೆ. ಕಾಂಗ್ರೆಸ್ ಜನಾಂದೋಲನ ಸಭೆ, ಮೈತ್ರಿ ನಾಯಕರ ಪಾದಯಾತ್ರೆ ಕಳೆದ 1 ವಾರದಿಂದಲೂ ಒಂದೊಂದು ದಿನ ಹಿಂದೆ ಮುಂದೆ ಆಗಿದೆ. ಇನ್ನು ನಿನ್ನೆ ಶಕ್ತಿ ಪ್ರದರ್ಶನ ಮಾಡಿದ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ವಿರುದ್ಧ ಇಂದು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಆರೋಪ ಪಟ್ಟಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಇಂದು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಪಾದಯಾತ್ರೆಯ ಅದ್ಧೂರಿ ಸಮಾರೋಪ ಸಮಾರಂಭ ನಡೆಯಲಿದ್ದು, ಮಾಜಿ ಸಿಎಂ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಜೆಡಿಎಸ್ ರಾಜ್ಯಾಧ್ಯಕ್ಷ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ, ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಉಭಯ ಪಕ್ಷಗಳ ನಾಯಕರು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಪಾದಯಾತ್ರೆಯುದ್ದಕ್ಕೂ ಎರಡೂ ಪಕ್ಷಗಳ ನಾಯಕರು, ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಹಗರಣಗಳ ಆರೋಪದ ಫಲಕಗಳನ್ನು ಪ್ರದರ್ಶಿಸಿ ಸಾಗಿದ್ರು. ಮುಖ್ಯಮಂತ್ರಿ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಉಭಯ ಪಕ್ಷಗಳ ನಾಯಕರು ಪ್ರತಿದಿನ ನಡೆದ ಬಹಿರಂಗ ಸಭೆಯಲ್ಲಿ ತೀವ್ರ ವಾಗ್ದಾಳಿ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಶ್ರೀಲಕ್ಷ್ಮಿ ರಾಜ್ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಶ್ರೀಲಕ್ಷ್ಮಿ ರಾಜ್ಕುಮಾರ್, ನಿನ್ನೆ ಕಾಂಗ್ರೆಸ್ನ ಜನಾಂದೋಲನ, ಇವತ್ತು ದೋಸ್ತಿ ನಾಯಕರ ಶಕ್ತಿ ಪ್ರದರ್ಶನ ಅದೇ ಸ್ಥಳದಲ್ಲಿ ಹೇಗಿರಬಹುದು, ಹೇಗೆ ಸಿದ್ಧತೆಗಳಾಗಿದೆ, ಏನು ನಿರೀಕ್ಷೆ ಮಾಡಬಹುದು? ಶ್ರುತಿ, ನೀವು ಹೇಳ್ದಂಗೆ ನಿನ್ನೆ ಕಂಡು ಕೇಳರಿಯದ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರುಗಳು ಬಿಜೆಪಿ ನಾಯಕರ ವಿರುದ್ಧ ವಾಕ್ಪ್ರಹಾರವನ್ನ ಮಾಡಿದ್ರು. ಅತ್ಯಂತ ಪ್ರಮುಖವಾಗಿ ಸಿದ್ದರಾಮಯ್ಯ ಪ್ರಬಲ ಶಕ್ತಿ ಕೇಂದ್ರ ಮೈಸೂರು ಏನಿದೆ, ಮೈಸೂರಿನಲ್ಲಿ ನಾನು ಯಾರೂ ಅಲ್ಲಾಡ್ಸಕ್ಕಾಗಲ್ಲ, ನನ್ನ ಸರ್ಕಾರ ಬೀಳ್ಸಕ್ಕಾಗಲ್ಲ ಅನ್ನೋ ಅಂತ ಒಂದು ಪ್ರಬಲವಾದ ಸಂದೇಶವನ್ನ ಸಿದ್ದರಾಮಯ್ಯನವರು ಮೈಸೂರಿನಿಂದ ಕೊಡಬೇಕಾಗಿತ್ತು. ಅದನ್ನ ಕೊಡುವಲ್ಲಿ ಅವರು ಯಶಸ್ವಿಯಾದ್ರು. ಅದೇ ರೀತಿ ಎಚ್ ಡಿ ದೇವೇಗೌಡರ ವಿರುದ್ಧ, ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಬಿಜೆಪಿ ಪಾಳ್ಯ ಈ ಹಿಂದೆ ಮಾಡಿರ್ತಕ್ಕಂಥ ಆರೋಪಗಳು ಮತ್ತು ಕುಮಾರಸ್ವಾಮಿ ಅವರು, ದೇವೇಗೌಡರು ಬಿಜೆಪಿ ನಾಯಕರ ವಿರುದ್ಧ, ಯಡಿಯೂರಪ್ಪನವರ ವಿರುದ್ಧ ಈ ಹಿಂದೆ ಮಾಡಿರ್ತಕ್ಕಂಥ ಆರೋಪಗಳು, ಕಳೆದ 10-15 ವರ್ಷದಲ್ಲಿ ಏನೆಲ್ಲ ಆರೋಪ ಮಾಡಿದ್ರು ಅದನ್ನೆಲ್ಲ ವಿಡಿಯೋ ಕ್ಲಿಪ್ಗಳನ್ನ ತೋರಿಸುವಂಥದ್ದು, ಪ್ರಶ್ನೆ ಹಾಕುವಂಥದ್ದು, ಸವಾಲು ಎಸೆಯುವಂಥದ್ದು, ವಾಗ್ಬಾಣಗಳನ್ನ ಎಸೆಯುವಂಥದ್ದು, ಇವೆಲ್ಲವೂ ಕೂಡ ನಿನ್ನೆ ಸಖತ್ತಾಗಿ ನಡೀತು. ಮತ್ತು ಸಾಕಷ್ಟು ಜನನೂ ಸೇರಿದ್ರು. ದೊಡ್ಡ ಮಟ್ಟದಲ್ಲಿ ನಿನ್ನೆಯ ಕಾಂಗ್ರೆಸ್ ಸಮಾವೇಶ ಯಶಸ್ವಿ ಆಯಿತು. ಇವತ್ತು ಅದಕ್ಕೆ ಟಕ್ಕರ್ ಕೊಡೋ ಹಾಗೆ ಬಿಜೆಪಿಯಿಂದ ವಿಜೇಂದ್ರ ಮತ್ತು ನಿಖಿಲ್ ಕುಮಾರಸ್ವಾಮಿ ಒಂದು ರೌಂಡ್ ಮೈಸೂರಿನಲ್ಲಿ ಪಾದಯಾತ್ರೆಯನ್ನು ಮಾಡ್ತಾರೆ. ಇವತ್ತು ಬೆಳಗ್ಗೆನೂ ಒಂದು ರೌಂಡ್ ಪಾದಯಾತ್ರೆ ಮಾಡಿ 11:15 ಮಹಾರಾಜ ಕಾಲೇಜು ಮೈದಾನಕ್ಕೆ ಬರ್ತಾರೆ. ಅಲ್ಲಿ ವಿಶೇಷ ಅಂತಂದ್ರೆ ಎಚ್ ಡಿ ದೇವೇಗೌಡರಿಂದ ಹಿಡಿದು, ಯಡಿಯೂರಪ್ಪನವರಿಂದ ಹಿಡಿದು, ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಹಿಡಿದು ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳು ಯಾರೆಲ್ಲ ಇದ್ದಾರೆ, ಬಿಜೆಪಿ ಮತ್ತು ಮೈತ್ರಿ ಪಾಳ್ಯದ ದೊಡ್ಡ ದೊಡ್ಡ ನಾಯಕರು ಎಲ್ಲರೂ ಇರ್ತಾರೆ ಸ್ಟೇಜ್ ಮೇಲೆ. ಅಲ್ಲಿ ಮತ್ತೊಮ್ಮೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಮತ್ತು ಕಾಂಗ್ರೆಸ್ ವಿಚಾರದಲ್ಲಿ ಮೂಡಾ ಹಗರಣ ಮತ್ತು ವಾಲ್ಮೀಕಿ ಹಗರಣ ಎರಡನ್ನೂ ಇಟ್ಕೊಂಡು ಮತ್ತು ನಿನ್ನೆಯ ಸವಾಲುಗಳೇನಿದ್ದಾವಲ್ಲ, ವಿಡಿಯೋ ಕ್ಲಿಪ್ ಎಲ್ಲ ಏನು ತೋರಿಸಿದ್ರಲ್ಲ, ಆ ಸವಾಲುಗಳಿಗೆ ಇವರು ಉತ್ತರ ಕೊಡೋದು ಮತ್ತು ಪ್ರತಿ ಸವಾಲನ್ನ ಸರ್ಕಾರಕ್ಕೆ ಹಾಕುವಂತ ಕೆಲಸ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಹಳ ಬಹಳ ಕುತೂಹಲ ಇದೆ, ಅತ್ಯಂತ ತಾರಕಕ್ಕೇರಿದೆ ಕಾಂಗ್ರೆಸ್ ಮತ್ತು ಮೈತ್ರಿ ಪಾಳ್ಯದ ನಡುವಿನ ಈ ಮೈಸೂರು ಪ್ರಾಬಲ್ಯಕ್ಕಾಗಿ. ಇದನ್ನ ಈ ಆಂಗ್ಲೋ ಮೈಸೂರು ಯುದ್ಧ ಅಂತೆಲ್ಲ ಹಿಂದೆಲ್ಲ ಹೇಳ್ತಿದ್ವಲ್ಲ, ಹಂಗೆ
ಮೈಸೂರು ಯುದ್ಧ ಅಂತ ಕರಿಬೋದೋ ಏನೋ ಗೊತ್ತಿಲ್ಲ, ಮೂಡಾ ಮೈಸೂರು ಯುದ್ಧ ಅಂತ ಕರಿಬೋದು ಅಂತ ಅನ್ಸುತ್ತೆ. ಈ ಮೂಡಾ ಮೈಸೂರು ಯುದ್ಧ ತಾರಕಕ್ಕೇರಿದೆ. ಇದರ ಅಂಡರ್ಟೋನ್ ಏನಪ್ಪಾ ಅಂತಂದ್ರೆ ಇಷ್ಟೇ ಶ್ರುತಿ, ಇದರ ಅಂಡರ್ಟೋನ್ ಮೈಸೂರು ಭಾಗದ ಪಾಳೆಗಾರಿಕೆ ಅಂದ್ರೆ ನಾಯಕತ್ವ, ಪ್ರಾಬಲ್ಯ ಯಾರ ಕೈಯಲ್ಲಿ ಉಳಿಯುತ್ತೆ ಅಂತ, ಅದಕ್ಕೆ ನಡೀತಾ ಇರುವಂತ ಹೋರಾಟ ಅಂತ ಕೂಡ ಇದನ್ನ ನೋಡ್ಬೋದು ಶ್ರುತಿ. ಓಕೆ ಶ್ರೀಲಕ್ಷ್ಮಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸಿನಿಮಾ ಸೆಲೆಬ್ರಿಟೀಸು ಸ್ಟಾರ್ಡಮ್ ಅಂತ ಆರಾಮಾಗಿದ್ದಂತಹ ಆರೋಪಿ ನಟ ದರ್ಶನ್ ಗೆಳತಿ ಮಾತನ್ನ ಕೇಳಿಕೊಂಡು ಜೈಲಲ್ಲಿ ಯಶಸ್ವಿ 50 ದಿನವನ್ನ ಪೂರೈಸಿದ್ದಾರೆ. ಈ 50 ದಿನಗಳ ಜರ್ನಿ ಯಾವ ರೀತಿ ಇತ್ತು, ಯಾರೆಲ್ಲ ಬಂದ್ರು, ಏನೆಲ್ಲ ಬೆಳವಣಿಗೆ ಆಯಿತು, ಮುಂದೇನಾಗಬಹುದು, ಏನಾಗ್ತಾ ಇದೆ, ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬರೋಣ. ಜೈಲಲ್ಲಿ 50 ದಿನ ಪೂರೈಸಿದ ದರ್ಶನ್, ಭೇಟಿಯಾಗಿದ್ದವರೆಷ್ಟು, ಹೇಗಿದೆ ಲೈಫು? ಸಿನಿಮಾದಲ್ಲಿ ಪಂಚ್ ಡೈಲಾಗ್ ಹೊಡೆದು ಡಿ ಬಾಸ್ ಅಂತ ಫೇಮಸ್ ಆಗಿದ್ದ ದರ್ಶನ್ ಈಗ ಕಂಬಿ ಹಿಂದೆ ಲಾಕ್ ಆಗಿದ್ದಾರೆ. ದರ್ಶನ್ ಜೈಲು ಸೇರಿ ಬರೋಬ್ಬರಿ 50 ದಿನ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಈ 50 ದಿನಗಳಲ್ಲಿ ದಾಸ ನಿದ್ದೆಗೆಟ್ಟಿದ್ದೆಷ್ಟು ದಿನವೋ, ಚಿಂತೆಯಲ್ಲಿ ತೇಲಿದ್ದು ಅದೆಷ್ಟು ದಿನವೋ ಗೊತ್ತಿಲ್ಲ. ಹಂಗೂ ಹಿಂಗೂ ಕೊಲೆ ಕೇಸಲ್ಲಿ 50 ಡೇಸ್ ಪೂರೈಸಿದ್ದಾರೆ. 2011ರಲ್ಲಿ ಜೈಲು ಸೇರಿದ್ದ ದರ್ಶನ್ 18 ದಿನಕ್ಕೆ ಜೈಲಿನಿಂದ ಹೊರಬಂದಿದ್ರು. ಆದ್ರೀಗ ಜೈಲಲ್ಲೇ ಅರ್ಧ ಶತಕ ಬಾರಿಸಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಲಾಕ್ ಆಗ್ತಾ ಇದ್ದಂತೆ ದಾಸನಿಂದ ಅಂತರ ಕಾಯ್ದುಕೊಂಡ ಚಂತನವನದ ಹಲವು ಸ್ಟಾರ್ಸ್ ಬಳಿಕ ಒಬ್ಬೊಬ್ಬರಾಗೆ ಮೀಟ್ ಆಗುವುದಕ್ಕೆ ಶುರು ಮಾಡಿದ್ರು. ಪತ್ನಿ ವಿಜಯಲಕ್ಷ್ಮಿ ಅಂತೂ ವಾರಕ್ಕೆ 3 ಬಾರಿ ಗಂಡನನ್ನ ಭೇಟಿಯಾಗಿ ಧೈರ್ಯ ತುಂಬುತ್ತಾ ಇದ್ರು. ಹೀಗೆ 4 ಗೋಡೆಗಳ ಮಧ್ಯ ಇರುವ ದರ್ಶನನ್ನ ನೋಡುವುದಕ್ಕೆ ಯಾರ್ಯಾರು ಬಂದಿದ್ರು ಅನ್ನೋದನ್ನ ನೋಡೋದಾದ್ರೆ, ಜೂನ್ 22ರಂದು ಪರಪ್ಪನ ಅಗ್ರಹಾರ ಜೈಲು ಪಾಲಾದ ದರ್ಶನ್, ಜೂನ್ 24ರಂದು ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್ ಭೇಟಿ, ಜೂನ್ 29ರಂದು ನಟಿ ರಕ್ಷಿತಾ ಹಾಗೂ ಪ್ರೇಮ್ ಭೇಟಿ ಕೊಟ್ರು, ಫ್ರೆಂಡ್ ಅಂತ ನಮೂದು ಮಾಡಿದ್ರು. ಜುಲೈ 1ಕ್ಕೆ ವಿಜಯಲಕ್ಷ್ಮಿ ಜೊತೆ ದರ್ಶನ್ ತಾಯಿ ಮೀನಾ, ತಮ್ಮ ದಿನಕರ್ ಭೇಟಿ ಕೊಟ್ರು. ಜುಲೈ 2ರಂದು ದಾಸನನ್ನ ಭೇಟಿಯಾದ್ರೂ ಸಮತ ತಂಗಿ ಅಂತ ನಮೂದು ಮಾಡಿದ್ರು. ಜುಲೈ 10ರಂದು ವಿಜಯಲಕ್ಷ್ಮಿ, ಸುಶಾಂತ, ಚಂದ್ರಶೇಖರ್, ವಿನೀಶ್ ಭೇಟಿ ಕೊಟ್ರು. ಜುಲೈ 11ರಂದು ನಟ ಧನ್ವೀರ್, ಚಂದ್ರಶೇಖರ್, ನಾಗೇಶ್, ಸುನಿಲ್, ಶಿವಕುಮಾರ್ ಭೇಟಿ. ಜುಲೈ 15ರಂದು ಪತ್ನಿ ವಿಜಯಲಕ್ಷ್ಮಿ, ನಿತಿನ್, ದಿನಕರ್, ಅನುಷ್ ಶೆಟ್ಟಿ ಭೇಟಿ ಕೊಟ್ರು. ಜುಲೈ 19ರಂದು ದರ್ಶನ್ ಪುಟ್ಟನಯ್ಯ, ರಾಘವ್, ತರುಣ್ ಕಿಶೋರ್